ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಪಾಸ್ಟರ್ ಅಲ್ಫೋನ್ಸ್ ಡೆಮೆಲೋ, ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಈ ಒಂದು ವೇಳೆಯಲ್ಲಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ವೇಳೆಯಲ್ಲಿ ನಿನ್ನ ಸಂಧಾನದಲ್ಲಿ ಬಂದಿದ್ದೇವೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ. ಈ ಒಂದು ಮಾಧ್ಯಮಗಳ ಮೂಲಕ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ವೀಕ್ಷಿಸುವ ಈ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲ ದೇವಚಂದ್ರನು ನಿನ್ನ ಸಂಧಾನದಲ್ಲಿ ನಾನು ಇಟ್ಟು ಪ್ರಾರ್ಥನೆ ಮಾಡ್ತೇನೆ. ಅವರೆಲ್ಲ ಅಗತ್ಯತೆಗಳನ್ನು ನೀನು ಕರ್ತನೆ ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಪರಿಸ್ಥಿತಿಗಳನ್ನು ಸ್ಥಿತಿಗತಿಗಳನ್ನು ನೀನು ಬಲ್ಲವನಾಗಿದ್ದಿ. ಪ್ರತಿಯೊಬ್ಬರ ಹೃದಯಗಳನ್ನು ಶೋಧಿಸುವ ದೇವರು ನೀನು ಸ್ವಾಮಿ. ಸ್ತೋತ್ರ. ಅವರ ಅಗತ್ಯತೆಯನ್ನು ಸಂಧಿಸು. ಅನಾರೋಗ್ಯ ಇರುವ ಜನರಿಗೆ ಸ್ವಾಮಿ ನಿನ್ನ ವಾಕ್ಯವನ್ನು ಸ್ವಸ್ಥತೆ ಸೂರ್ಯನಾಗಿ ಕಳಿಸಿ ಸ್ವಸ್ಥತೆ ಉಂಟು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಕಷ್ಟ ಸಂಕಟದಲ್ಲಿ ಹಾದು ಹೋದ ಜನರಿಗೆ ನೀನು ಅವ್ರಿಗೆ ಪರಿಹಾರ ಮಾಡಬೇಕು ಬೇಡ್ತೇನೆ. ಯಾರ್ಯಾರು ಯಾವ ದುಶ್ಚಟಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಅವೆಲ್ಲವೂ ಬಂಧನಗಳು ಮುರಿಯಲ್ಪಡಲಿ. ಅವರು ಬಿಡುಗಡೆ ಹೊಂದಲಿ. ಅವರು ಸಂಪೂರ್ಣವಾಗಿ ಕರ್ತನೆ ಬಿಡುಗಡೆ ಜೀವಿತ ನಡೆಸುವಂತೆ ಸ್ವಾಮಿ ಸಹಾಯ ಮಾಡಿ ನಡೆಸು. ಆರ್ಥಿಕ ಸಂಕಷ್ಟದಲ್ಲಿ ಜನರಿಗೆ ಬೇಕಾದೆಲ್ಲ ಸಹಾಯ ಒದಗಿ ಬರಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಕರ್ತನೆ ನೀನು ಸಂತೈಸು. ಅವ್ರಿಗೆ ಸಮಾಧಾನ ದಯಪಾಲಿಸು. ಪ್ರತಿಯೊಬ್ಬರೂ ನೀನು ಮಾತಾಡು. ನೀನು ಮಹಿಮೆ ಹೊಂದು. ಸಮಸ್ತ ಘನಮಾನ ಮಹಿಮೆ ನೀನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ಪರ್ವತದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಾಹಿನಿ ಮೂಲಕ ವೀಕ್ಷಿಸುವ ಎಲ್ಲ ದೇವಜನರಿಗೆ ನಾನು ಮತ್ತೊಮ್ಮೆ ವಂದಿಸ್ತೇನೆ. ಅತ್ಯಂತ ಒಂದು ಅಮೂಲ್ಯವಾದ ಭಾಗ ನೀವು ಆರಿಸಿಕೊಂಡಿದ್ದೀರಿ. ಅದು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯೋದು. ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ, ಆತನ ಬಲವಾದ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಸನ್ನಿಧಿಯಲ್ಲಿ ಯಾರು ಕಾಲ ಕಳೀತಾರೋ ಅದು ವ್ಯರ್ಥವಾಗಿ ಕಳೆಯುವುದಲ್ಲ, ಬದಲಿಗೆ ಅದು ದೇವರ ಪ್ರಭಾವವನ್ನು ತುಂಬಿಕೊಳ್ಳುವ ಸಮಯ, ಬಿಡುಗಡೆ ಹೊಂದಿಕೊಳ್ಳುವ ಸಮಯ, ಆಶೀರ್ವಾದ ತುಂಬಿಕೊಳ್ಳುವ ಸಮಯ, ಸ್ವಸ್ಥತೆ ಹೊಂದಿಕೊಳ್ಳುವ ಸಮಯ. ದೇವರ ಸನ್ನಿಧಾನದಲ್ಲಿ ನಾವು ಇರುವಾಗ ನಾವು ಸುರಕ್ಷಿತರಾಗಿರ್ತೇವೆ. ಯೆಹೋವನ ನಾಮ ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವವನು. ಯೇಸು ಕ್ರಿಸ್ತನ ಹೆಸರೇ ಅದು ರಕ್ಷಕ ಎಂಬುದಾಗಿ. ಯೇಸು ಒಂದು ರಕ್ಷಕ. ಪ್ರತಿಯೊಬ್ಬ ಮನುಷ್ಯನು ರಕ್ಷಿಸಲಿಕ್ಕೋಸ್ಕರ ಆತನು 2000 ವರ್ಷದಿಂದ ಲೋಕಕ್ಕೆ ಮಾನವ ಅವತಾರ ತಾಳಿ ಬಂದುದು ಮಾತ್ರ ಅಲ್ಲದೆ ಆತನು ತನ್ನ ದೇಹವನ್ನೇ ಕಲ್ವಾರಿ ಕ್ರೂಜಲ್ಲಿ ಯಜ್ಞವಾಗಿ ಸಮರ್ಪಿಸಿದ, ದಹನ ಬಲಿಯಾಗಿ ಸಮರ್ಪಿಸಿದ, ಬಾಸುಂಡೆ ಹೊಂದಿಕೊಂಡ. ನಿಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ, ರೋಗ ನಿವಾರಣೆಗಾಗಿ, ದರಿದ್ರತನ ನಿವಾರಣೆಗಾಗಿ, ಬಡತನ ನಿವಾರಣೆಗಾಗಿ ಆತನು ಯಜ್ಞವಾಗಿ ಸಮರ್ಪಿಸಲ್ಪಟ್ಟ. ಯಾರು ಆತನು ಅಂಗೀಕರಿಸ್ತಾರೋ, ಯೇಸುವೆ ನಮಗೋಸ್ಕರ ಆತನು ಮಾನವನಾಗಿ ಬಂದು ಸತ್ತು ಹುಣಲ್ಪಟ್ಟು ದೇವರು ಆತನು 3ನೇ ದಿನದಲ್ಲಿ ಸತ್ತವರಿಂದ ಎಬ್ಬಿಸಿ ಅಂತ ಯಾರು ನಂಬಿ ಆತನು ಸ್ವೀಕಾರ ಮಾಡ್ತಾರೋ ಅವರಿಗೆ ದೇವರ ಮಕ್ಕಳಾಗೋ ಅಧಿಕಾರ, ನೀತಿವಂತ ಎಂಬ ವರವನ್ನು ದೇವರು ದಯಪಾಲಿಸಿದ್ದಾನೆ. ಅವರು ದೇವರ ಮಕ್ಕಳಾಗಿ ಜೀವಿಸುವಾಗ ಅವರ ಸಕಲ ಅಗತ್ಯತೆಗಳನ್ನು ಆತನು ಒದಗಿಸಿಕೊಡುವನಾಗಿದ್ದಾನೆ. ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಎಂಬುದಾಗಿ ರೋಮಾಪುರ 8:28 ಬರೆಯಲ್ಪಟ್ಟಿದೆ. ನೀವ್ಯಾರು ಅಕಸ್ಮಾತ್ತಾಗಿ ಕಾರ್ಯಕ್ರಮ ನೋಡ್ತಾ ಇಲ್ಲ. ನೀವೆಲ್ಲರೂ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರು. ಯಾರು ಕರೆಯದೆ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಯೇಸುಸ್ವಾಮಿ ಒಂದು ಕಡೆ ಹೇಳ್ತಾನೆ, 15ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀನಿ ಎಂಬುದಾಗಿ. ಯಾರು ಅಕಸ್ಮಾತ್ತಾಗಿ ಯೇಸುಸ್ವಾಮಿಯನ್ನು ನಂಬಲಿಲ್ಲ ಅಥವಾ ಯಾರೋ ಒಂದು ಒತ್ತಾಯ ಮಾಡಿ ನಂಬಿಲ್ಲ. ನೀವು ದೇವರ ಸಂಕಲ್ಪದ ಮೇಲೆ ಆದಿಯಲ್ಲಿ ನೀವು ಕರೆಯಲ್ಪಟ್ಟವರು. ಆ ನಿಮಿತ್ತವಾಗಿ ದೇವರನ್ನು ಯೇಸುಸ್ವಾಮಿಯ ಮಕ್ಕಳಾಗಿದ್ದೀರಿ. ದೇವರ ಕೈಯಿಂದ ಯಾರೂ ನಿಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕೈಯಲ್ಲಿ ನೀವು ಸುಭದ್ರವಾಗಿದ್ದೀರಿ. ನಮ್ಮ ಆತ್ಮವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ನೋಡ್ತೇವೆ. ಪ್ರತಿಯೊಬ್ಬರು ಸುರಕ್ಷಿತವಾಗಿದ್ದೇವೆ. ಅದರಿಂದ ಯಾವ ವಿಷಯದಲ್ಲಿ ನಾವು ಚಿಂತೆ ಮಾಡುವ ಅಗತ್ಯ ಇಲ್ಲ. ಲೋಕದಲ್ಲಿ ನಾವು ಜನರ ಪರಿಸ್ಥಿತಿ ನೋಡುವಾಗ ಪ್ರತಿಯೊಂದು ದಿನ ಭಯದಿಂದ ತಳ್ತಾ ಇದ್ದಾರೆ. ದಿನಕ್ಕೆ ಹೋದ ಹಾಗೆ ಒಂದು ಪರಿಸ್ಥಿತಿಗಳು ಗಂಭೀರತೆಗೆ ಹೋಗ್ತಾ ಇದೆ. ಜೀವನ ಮಾಡೋದಕ್ಕೆ ಕಷ್ಟ ಎಂಬ ಪರಿಸ್ಥಿತಿಯಲ್ಲಿ
ಜನ ಇದ್ದಾರೆ. ಪ್ರತಿನಿತ್ಯ ನಾವು ಸುದ್ದಿ ಮಾಧ್ಯಮಗಳು ನೋಡುವಾಗ ಹಿಂಸೆಗಳು, ಗಲಭೆಗಳು, ಆಕ್ಸಿಡೆಂಟ್ಗಳು, ಇಂಥ ಸುದ್ದಿ, ರೋಗದಿಂದ ಸಾಯುವುದು, ಹೊಸ ಹೊಸ ರೋಗಗಳು, ಮಾರಕ ರೋಗಗಳು, ಇವೆಲ್ಲವನ್ನು ನಾವು ನೋಡ್ತೇವೆ. ಇದರಿಂದ ಜನ ಬಲಿಯಾಗುವುದನ್ನು ನೋಡ್ತೇವೆ. ಈ ವಿಷಯವನ್ನು ಕೇಳುವಾಗ ಲೋಕದ ಜನರು ಭಯಪಡ್ತಾರೆ. ಆದರೆ ನಮಗಾದರೂ ದೇವರು ಗುರಾಣಿಯಾಗಿದ್ದಾನೆ, ನಮಗೆ ಆರೋಗ್ಯದಾಯಕನಾಗಿದ್ದಾನೆ. ನಮ್ಮ ರೋಗಗಳಿಗಾಗಿ ಆತನು 2000 ವರ್ಷ ಹಿಂದೆ ತನ್ನ ದೇಹವನ್ನೇ ಚೆಚ್ಚಲ್ಪಡಲಿಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ಬಾಸುಂಡೆ ಹೊಂದಿಕೊಂಡಿದ್ದಾನೆ. ಆತನ ಬಾಸುಂಡೆಗಳಿಂದ ನಮ್ಮ ಗುಣ ಆಯಿತು. ಯೆಶಾಯ 53ನೇ 5ನೇ ವಚನದಲ್ಲಿ ನೋಡ್ತೇವೆ. ಆತನ ಬಾಸುಂಡೆ ಗಾಯಗಳಿಂದ ಇವತ್ತು ನಮ್ಮ ಗುಣ ಆಯ್ತು. ಯಾಕೆ ಗುಣ ಆಗ್ತದೆ ಸ್ವಾಮಿ ಹೆಸರು ಹೇಳಿದ ಕೂಡಲೇ ಅಂದರೆ ನಮ್ಮ ರೋಗಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಅಂದರೆ ನಮ್ಮ ಪಾಪಗಳನ್ನು ಆತನು ಹೊತ್ತು ತೀರಿಸಿದ್ದಾನೆ. ರೋಗ ಬರಲಿಕ್ಕೆ ಮೂಲ ಕಾರಣ ಪಾಪದ ಸಂಬಳ ಮರಣ ಎಂಬುದಾಗಿ. ಮರಣಕ್ಕೆ ಮೊದಲು ರೋಗ, ನೆಕ್ಸ್ಟ್ ಬರೋದು ಮರಣ. ಅದು ದೈಹಿಕ ಮರಣ, ಆತ್ಮಿಕ ಮರಣ ಎರಡೂ ಸೇರಿ. ಆದರೆ ದೇವರು ಯೇಸುಸ್ವಾಮಿ ನಮಗೆ ಬರಬೇಕಾದ ಮರಣವನ್ನು ಯೇಸುಸ್ವಾಮಿ ಮೇಲೆ ದೇವರು ಹಾಕಿದರು. ಎಲ್ಲ ಮನುಷ್ಯರ ಪಾಪವನ್ನು ಆತನ ಮೇಲೆ ಹಾಕಿ ಆತನು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟ. ಆತನು ಸತ್ತು ಪಾತಾಳಕ್ಕೆ ಹೋಗಿ ನರಕದ ಅನುಭವವನ್ನು ಆತನು ಅನುಭವಿಸಿದ 3 ದಿನಗಳ ಕಾಲ. ಅದು ನರಕ ಆತನು ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮರಣ ಪಾತಾಳವನ್ನು ಜಯಿಸಿ ಆತನು ಮೃತ್ಯುಂಜಯನಾಗಿ ದೇವರು ಆತನು ಎಬ್ಬಿಸಿದನು. ಯಾರ್ಯಾರು ಆತನ ಹೆಸರು ನಂಬಿಕೆ ಇಡ್ತಾರೋ ಅವರು ದೇವರ ಮಕ್ಕಳಾದರು. ಆದ್ದರಿಂದ ದೇವರ ಮಕ್ಕಳಾದ ಮೇಲೆ ಅವರು ದೇವರ ವಚನವನ್ನು ಕೈಗೊಂಡು ನಡೆಯುವ ಹಂಗಿನಲ್ಲಿದ್ದಾರೆ, ಒಬ್ಬರೊಬ್ಬರನ್ನು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಯಾರು ಕ್ರಿಸ್ತನಲ್ಲಿದ್ದಾನೋ ಆತನು ನೂತನ ಸೃಷ್ಟಿಯಾದನು ಎಂಬುದಾಗಿ ನಾವು 2 ಕೊರಿಂಥ 5:21 ವಚನ ನೋಡ್ತೇವೆ. ನೋಡಲಿಕ್ಕೆ ನಾವು ಎಲ್ಲ ಮನುಷ್ಯರಾಗಿರ್ತೇವೆ, ಆದರೆ ನಮ್ಮ ಆಂತರ್ಯದಲ್ಲಿ ಹೊಸದಾಗಿ ನಾವು ಬದಲಾವಣೆ ಆಗ್ತೇವೆ. ನಮ್ಮ ನಡೆನುಡಿ ಬದಲಾವಣೆ ಆಗ್ತದೆ, ನಮ್ಮ ಮಾತು ಬದಲಾವಣೆ ಆಗ್ತದೆ. ಹಳೆಯ ಸ್ವಭಾವಗಳು ಹೋಗ್ತವೆ, ತನ್ನಷ್ಟಕ್ಕೆ ತಾನೇ ಹೋಗ್ತವೆ ಯೇಸುಸ್ವಾಮಿ ನಮ್ಮದಾಗ. ಯಾಕಂದರೆ ಯೇಸುಸ್ವಾಮಿ ಸ್ವೀಕರಿಸುವಾಗ ಯೇಸುಸ್ವಾಮಿ ಆತ್ಮ, ದೇವರ ಆತ್ಮ ನಮ್ಮ ಆತ್ಮದೊಳಗೆ ಬಂದು ಒಂದು ಆತ್ಮ ಆಗ್ತವೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನನ್ನು ಜೀವಿಸ್ತಾನೆ ಎಂಬುದಾಗಿ ಪೌಲ ಗಲಾತ್ಯ ಪತ್ರಿಕೆಯಲ್ಲಿ 2:20 ವಚನದಲ್ಲಿ ಹೇಳ್ತಾನೆ. ಇನ್ನು ಜೀವಿಸು ನಾನಲ್ಲ, ನಾನು ಕ್ರಿಸ್ತನಾಗಿ ಸತ್ತಿದ್ದೇನೆ, ಲೋಕಕ್ಕಾಗಿ ಸತ್ತಿದ್ದೇನೆ. ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತನನ್ನು ಜೀವಿಸ್ತಾನೆ. ಅಂದರೆ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡು ನೀವು ಆಗಿದ್ದೀರಿ. ಯೇಸುಸ್ವಾಮಿ ನಂಬಿದ ಪ್ರತಿಯೊಬ್ಬರು ಯಾರೇ ಇರಲಿ, ಯಾವುದೇ ದೇಶದಲ್ಲಿ, ಅವರು ಯೇಸುಸ್ವಾಮಿ ಸ್ವಭಾವವನ್ನು ನಾವು ಪ್ರತಿಬಿಂಬಿಸೋರಾಗಿದ್ದೇವೆ. ನಾವು ನಡೆದಾಡುವ ಪತ್ರಿಕೆಗಳೇ ಆಗಿದ್ದೇವೆ. ದೇವರು ನಮ್ಮೊಳಗಿದ್ದು ನಮ್ಮೊಂದಿಗೆ ಆತನು ನಡೆಯೋನಾಗಿದ್ದಾನೆ. ನಾವು ದೇವರ ಪ್ರಸನ್ನತೆಯನ್ನು ತಗೊಂಡು ಹೋಗ್ತೇವೆ. ಎಲ್ಲಿ ಹೋಗ್ತೀವೋ ಅಲ್ಲಿ ದೇವರ ಪ್ರಸನ್ನತೆ ತಗೊಂಡು ಹೋಗ್ತೇವೆ. ನಾವು ಎಲ್ಲಿ ಹೋಗುವಾಗ ಅಲ್ಲಿ ಆಶೀರ್ವಾದ ಬಿಡುಗಡೆ ಆಗ್ತದೆ. ಎಲ್ಲಿ ನಾವು ಮಾತಾಡುವಾಗ ದೇವರ ವಾಕ್ಯ ವಿಷಯದಲ್ಲಿ ಮಾತಾಡುವಾಗ ಅದ್ಭುತಗಳಾಗ್ತವೆ, ಮಾತು ಕಾರ್ಯ ಸೂಚಕರೇ ಆಗ್ತವೆ. ನಾವು ಪ್ರಾರ್ಥಿಸುವಾಗ ರೋಗಿಗಳು ಸ್ವಸ್ಥ ಉಂಟಾಗ್ತಾರೆ. ನಾವು ಪ್ರಾರ್ಥಿಸುವಾಗ ದರಿದ್ರತನ ಬಿಟ್ಟು ಹೋಗ್ತದೆ. ಈ ಬಡತನ ಮತ್ತು ದರಿದ್ರತನ, ಈ ಶಾಪಗಳು ಇವೇನಾಗಿದೆ ಅಂದರೆ ದುಷ್ಟನ ಕಾರ್ಯ, ದುರಾತ್ಮ ಆಗಿದೆ. ಯೇಸುಸ್ವಾಮಿ ನಂಬುವಾಗ ಅವು ಬಿಟ್ಟು ಹೋಗ್ತವೆ. ದುರಾತ್ಮ ಬಿಟ್ಟು ಹೋದ್ಮೇಲೆ ಅವರು ಅಭಿವೃದ್ಧಿ ಆಗ್ತಾರೆ. ಯೇಸುಸ್ವಾಮಿ ನಂಬಿದ ಮಕ್ಕಳನ್ನು ನೋಡಿ ಪರೀಕ್ಷೆ ಮಾಡಿ, ಅವರಿದ್ದ ಸ್ಥಿತಿಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಅಭಿವೃದ್ಧಿಯಾಗಿ ಉನ್ನತ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಯಾರೋ ಅವ್ರಿಗೆ ತಂದು ದುಡ್ಡು ಕೊಡ್ತಾರಂತಲ್ಲ, ಅವ್ರು ಏನು ಕೆಲಸ ಮಾಡ್ತಾರೋ ಆ ಕೆಲಸದಲ್ಲೇ ಅವರು ಅಭಿವೃದ್ಧಿ ಆಗ್ತಾರೆ. ದೇವರು ಅವರ ಕೈ ಕೆಲಸವನ್ನು ಸಫಲ ಮಾಡ್ತಾರೆ. ಏನು ಮಾಡ್ತೀರಿ ಅದೇ ಕೆಲಸ ಸಫಲ ಮಾಡ್ತಾನೆ. ಅಂದರೆ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಆತನು ಸಫಲ ಮಾಡ್ತಾನೆ. ದೇವರ ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಆಗಬೇಕಾದರೆ ದೇವರ ಕೆಲವು ಒಂದು ವಾಕ್ಯಗಳನ್ನು ನಾವು ಕೈಗೊಂಡು ನಡಿಬೇಕಾಗ್ತದೆ. ದೇವರ ರಾಜ್ಯದಲ್ಲಿ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬೇಡ್ರಿ, ಅದರೊಟ್ಟಿಗೆ ಎಲ್ಲವೂ ಕೊಡಲ್ಪಡುವುದು ಎಂಬುದಾಗಿ ದೇವರ ವಾಕ್ಯ ಬಲಪಡಿದೆ. ದೇವರ ರಾಜ್ಯದಲ್ಲಿ ಅಂದರೆ ನಾವು ಕ್ರಿಸ್ತಿಯ ಜೀವಿತ ನಡೆಸುವಾಗ ಅಭಿವೃದ್ಧಿ ಹೇಗಾಗ್ತವೆ ಅಂತೇಳಿ ನೋಡುವಾಗ ನಾವು ದೇವರ ರಾಜ್ಯಕ್ಕಾಗಿ ಬಿತ್ತುವ ಮೂಲಕ ನಾವು ಅಭಿವೃದ್ಧಿ ಆಗ್ತೇವೆ. ಯಾವುದೇ ಒಂದು ಬೆಳೆ ಬೆಳಿಬೇಕಾದರೆ ಮೊದಲು ಅದರ ಬೀಜ ಹಾಕ್ತೀವಿ ನಾವು. ಒಂದು ಭತ್ತ ಬೆಳಿಬೇಕಾಗಲಿ, ಜೋಳ ಬೆಳಿಬೇಕಾಗಲಿ, ಅಥವಾ ತೆಂಗಿನಕಾಯಿ ಬೆಳಿಬೇಕಾದರೆ ಒಂದು ತೆಂಗಿನಕಾಯಿ ಹಾಕ್ತೇವೆ, ಅದು ಗಿಡ ಆಗ್ತದೆ, ಮರ ಆಗ್ತದೆ. ಒಂದು ತೆಂಗಿನಕಾಯಿ ಲಕ್ಷಾಂತರ ತೆಂಗಿನಕಾಯಿನ ಬಿಡ್ತದೆ. ಅದು ಒಂದೇ ಹಾಕೋದು ಬೀಜ. ಆ ಬೀಜ ಅದು ಗಿಡವಾಗಿ ಮರವಾಗಿ ಫಲ ಕೊಡ್ತಾ ಲಕ್ಷಾಂತರ ಫಲ ಕೊಡ್ತು. ಬಿತ್ತಲಿಕ್ಕೆ ಬೀಜ ಕೊಡೋದು ಯಾರು? ದೇವರು.
ಅದೇ ರೀತಿ ಪ್ರತಿಯೊಬ್ಬ ವಿಶ್ವಾಸಿ ನಾವು ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಸುಕ್ಷೇಮವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಈಡೇರಬೇಕಾದರೆ ನಾವು ದೇವರ ರಾಜ್ಯದಲ್ಲಿ ಬಿತ್ತಬೇಕು. ಅಂದರೆ ದೇವರ ನಮಗೆ ಏನು ದೇವರು ದಯಪಾಲಿಸ್ತಾನೆ, ಪ್ರತಿನಿತ್ಯ ನಾವು ಏನು ಕೆಲಸ ಮಾಡ್ತೇವೆ ಅದರಲ್ಲಿ ಬರುವಂಥ ಬೀಜ ಅಂದರೆ ದಶಮ ಭಾಗ ಅಂತ ಹೇಳ್ತೀವಿ, 10ನೇ ಭಾಗ. ಅದು ಹಳೆ ಒಡಂಬಡಿಕೆಯಲ್ಲಿ ಬಂದಿದೆ. ಅದು ಧರ್ಮಶಾಸ್ತ್ರ ಬರಬಿಟ್ಟು ಧರ್ಮಶಾಸ್ತ್ರ ಬೇಡ. ಹೊಸ ಒಡಂಬಡಿಕೆಯನ್ನು ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು. ಯಾರು ನಿಮಗೆ ಹೆಚ್ಚು ಬೆಳೆಬೇಕೋ ಹೆಚ್ಚು ಬಿತ್ತಬೇಕೆಂಬುದಾಗಿ ದೇವರ ವಾಕ್ಯ ನಾವು 2 ಕೊರಿಂಥ 9ನೇ ಅಧ್ಯಾಯದಲ್ಲಿ 6ನೇ ವಚನ ನೋಡ್ತೇವೆ. ಅದಕ್ಕಿಂತ ಒಂದು 10ನೇ ವಚನ ಈ ಒಂದು ನಿಯಮ ಈ ರೀತಿ ಹೇಳ್ತದೆ, ಅಭಿವೃದ್ಧಿಯ ನಿಯಮ. ನಾವು ಆರ್ಥಿಕವಾಗಿಯೂ ಮತ್ತೆಲ್ಲ ರಂಗದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಬಿತ್ತಬೇಕು, ಬೀಜ ಹಾಕಬೇಕು. ಬೆಳೆ ಕೊಯ್ಬೇಕಾದ್ರೆ ಬೀಜ ಹಾಕಬೇಕು. ಬೀಜನೇ ಹಾಕಿಲ್ಲ ಅಂತ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬೀಜ ಎಲ್ಲಿಂದ ಬರುತ್ತೆ ಎಂಬುದಾಗಿ ನೋಡುವಾಗ ಇಲ್ಲಿ ನೋಡ್ತೇವೆ ನಾವು 9ನೇ ಅಧ್ಯಾಯ 10ನೇ ವಚನ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯದಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡುವ ಶಕ್ತರಾಗಿರಿ. ದೇವರು ನಾವು ಇದ್ದ ಸ್ಥಿತಿಯಲ್ಲಿ ಇರಲಿಕ್ಕೆ ಕರೆಯಲ್ಪಟ್ಟಿಲ್ಲ. ನೀವು ಐಶ್ವರ್ಯವಂತರಾಗಬೇಕು. ಆತ್ಮ ವಿಷಯದಲ್ಲಿ ಐಶ್ವರ್ಯವಂತ ಆದ ಪ್ರಕಾರ ಎಲ್ಲ ವಿಷಯದಲ್ಲಿ ಐಶ್ವರ್ಯವಂತರಾಗಬೇಕು ದೇವರ ಉದ್ದೇಶ. ಐಶ್ವರ್ಯವಂತ ಆಗಬೇಕಾದ್ರೆ ದೇವರ ರಾಜ್ಯಕ್ಕೆ ಬಿತ್ತಬೇಕು. ಕಷ್ಟದಲ್ಲಿರೋರಿಗೆ ನೀವು ಸಹಾಯ ಮಾಡಬೇಕು. ರೋಗದಲ್ಲಿ ಬಿದ್ದವರಿಗೆ ನೀವು ನೋಡಲಿಕ್ಕೆ ಹೋಗಬೇಕು. ಯಾರು ಸಂಕಷ್ಟದಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡಬೇಕು. ದೇವರು ನಮ್ಮನ್ನು ಉಂಟು ಮಾಡಿದ್ದೇ ಸತ್ಕಾರ್ಯ ಮಾಡಲಿಕ್ಕೋಸ್ಕರ ಕ್ರಿಸ್ತನಲ್ಲಿ ನೀವು ಆರಿಸಿಕೊಂಡಿದ್ದೀರಿ. ಆ ವಾಕ್ಯ ನೋಡ್ಕೊಂಡು ಬರೋಣ. ಎಫೆಸ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಾವು ಜೀವಿಸುವುದೇ ಸತ್ಕಾರ್ಯ ಮಾಡಲಿಕ್ಕೋಸ್ಕರ ಅಂತ. 2ನೇ ಅಧ್ಯಾಯದಲ್ಲಿ ನಾವು 10ನೇ ವಚನ ನೋಡ್ತೇವೆ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಪ್ರತಿಯೊಬ್ಬ ದೇವರ ಮಗನು ಸತ್ಕಾರ್ಯ ಮಾಡಬೇಕು. ನಮ್ಮ ಕೆಲಸ ಕಾರ್ಯ ಮಾಡಿದ ಆರ್ಥಿಕ ಸಹಾಯ ಏನು ಬರುತ್ತೆ ಅದರಿಂದ ನಮ್ಮ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಮ್ಮ ಕುಟುಂಬ ಮಾತ್ರ ಬದುಕಲಿಕ್ಕಲ್ಲ ದೇವರು ನಮ್ಮನ್ನಿಟ್ಟಿರೋದು. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ಯಾರು ರೋಗದಲ್ಲಿ ಬಿದ್ದಿದ್ದಾರೆ, ಅದು ಯಾರೇ ಆಗಲಿ ಅವರಿಗೆ ನಿಮ್ಮ ಕೈಲಾದ ಸಹಾಯ ಸತ್ಕಾರ್ಯ ಮಾಡುವ ಗುಣಗಳನ್ನು ನಾವು ಧರಿಸಿಕೊಳ್ಬೇಕು. ಲೋಕದಲ್ಲಿ ಅನೇಕ ಜನರು ಈ ಮಾಡ್ತಾರೆ, ಈ ಕಾರ್ಯ ಇಲ್ಲ ಅಂತಲ್ಲ, ದಾನ ಧರ್ಮ ಮಾಡ್ತಾರೆ, ಅನ್ನದಾನ ಎಲ್ಲ ಮಾಡ್ತಾರೆ. ಆದರೆ ವಿಶ್ವಾಸಗಳ ನಮ್ಮಲ್ಲಿ ಎಲ್ಲರಲ್ಲೂ ಈ ಗುಣ ಇರಬೇಕು. ಯಾರೋ ಒಬ್ಬರು ಮಾಡಿ ಇರೋದಲ್ಲ. ಆದರೆ ಈ ದಾನ ಧರ್ಮ ನೀವು ಪರಲೋಕಕ್ಕೆ ಸೇರಿಸೋದಿಲ್ಲ. ನಿಮಗೆ ಪರಲೋಕಕ್ಕೆ ಸೇರಿಸೋದು ಯೇಸ್ವಾಮಿ ಹೆಸರಲ್ಲಿ ರಕ್ಷಣೆ ಒಂದಿಲ್ಲ, ಅದು ಪರಲೋಕ ಸೇರಿಸೋದು. ಯೇಸ್ವಾಮಿ ದೇವರು ನಂಬ್ತಿರಲ್ಲ, ನಂಬಿಕೆ ಅದು ನಿಮ್ಮ ಪರಲೋಕ ಸೇರಿಸಿದೆ. ಆದರೆ ಯೇಸ್ವಾಮಿ ನಂಬಿದ ಮಕ್ಕಳು ನಮ್ಮ ಮೂಲ ಕರ್ತವ್ಯ ಸತ್ಕಾರ್ಯ ಮಾಡಲಿಕ್ಕೋಸ್ಕರವೇ. ದೇವರು ಆದಿಯಲ್ಲಿ ಅಂತ ಈಗಲ್ಲ, ನಾವು ಆತನ ನಿರ್ಮಾಣ. ಯಾಕೆ ನಿರ್ಮಾಣ ಆಗಿದ್ದೇವೆ? ಸತ್ಕಾರ್ಯ ಮಾಡಲಿಕ್ಕೋಸ್ಕರ, ಮಾಡೋದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಅನೇಕ ಜನರು ಹೇಳ್ಬೋದು, ನೀವು ನಮಗೆ ಊಟಕ್ಕಿಲ್ಲ, ನಾನೇನು ಮಾಡಲಿ, ಸತ್ಕಾರ್ಯ ಮಾಡಲಿ ಎಂಬುದಾಗಿ. ನಿಮಗೆ ಏನು ಇಲ್ಲದನ್ನು ದೇವರು ಕೊಡೋದಿಲ್ಲ, ಕೇಳೋದಿಲ್ಲ. ದೇವರು ಬಿತ್ತೋದಕ್ಕೆ ಬೀಜ ಕೊಡ್ತಾನೆ, ಬೀಜ ಹಾಕಿ ಅಂತ ಹೇಳ್ತಾನೆ. ನಮಗೆ ಏನು ಆರ್ಥಿಕ ಸಹಾಯ ಅಥವಾ ಫಲ ಬರ್ತದೆ, ಬೆಳೆ ಬರ್ತದೆ, ಏನು ಬರ್ತದೆ ನಮಗೆ ಆಶೀರ್ವಾದ, ಅದು ದೇವರಿಂದ ಬರೋದು. ಅದು ಕೊಡಬೇಕಾದ ದೇವರು ಅದರಲ್ಲಿ ಬೀಜ ಸೇರಿಸಿ ಕೊಡ್ತಾನೆ. ಒಂದು ಮಾವಿನ ಹಣ್ಣು ಬರಬೇಕಾದ್ರೆ ಅದರಲ್ಲಿ ಒಳಗೆ ಬೀಜನೂ ಇರ್ತದೆ. ಹಣ್ಣು ಅಷ್ಟೇ ನಾವು ತಿನ್ನಬೇಕು, ಬೀಜವನ್ನು ಬಿತ್ತಬೇಕು. ಅದು ಇನ್ನೊಂದು ಮರ ಆಗಿ ಲಕ್ಷಾಂತರ ಹಣ್ಣು ಆಗ್ತದೆ. ಅದು ಬೀಜ ತಿನ್ನಲಿಕ್ಕೆ ಆಗಲ್ಲ ಅಲ್ವಾ? ಕೆಲವು ಬೀಜ ತಿನ್ಬೋದು, ಹಲಸಿನ ಬೀಜ ತಿನ್ಬೋದು. ಆದರೆ ಬಿತ್ತುವಂಥ ಬೀಜ ನಾವು ಭೂಮಿಯಲ್ಲಿ ಬಿತ್ತಬೇಕು. ಇಲ್ಲಿ ಬೀಜ ಅಂದರೆ ಇಲ್ಲಿ ಸತ್ಕಾರ್ಯ, ದೇವರ ರಾಜ್ಯಕ್ಕಾಗಿ ನಾವು ಬಿತ್ತುವುದು, ದೇವರ ಸೇವೆಗಾಗಿ ನಾವು ಕೊಡೋದು. ಅದ್ರ ಮೂಲಕ ದೇವರ ಸೇವೆ ಅಭಿವೃದ್ಧಿ ಆಗಬೇಕು. ಅದ್ರ ಮೂಲಕ ನೀವು ಐಶ್ವರ್ಯವಂತರಾಗ್ತೀರಿ. ದೇವರು ನಮ್ಮ ನಿರ್ಮಾಣ ಮಾಡಿದ್ದೇ ಸತ್ಕಾರ್ಯ ಮಾಡಲಿಕ್ಕೋಸ್ಕರ ಬದುಕುವೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು.
ಇಲ್ಲಿ ಕೊಡಲಿಕ್ಕೆ ನಮಗೆ ಎಲ್ಲಿಂದ ಬರ್ತದೆ? ಅನೇಕ ಜನರು ಅಂದ್ಕೊಳ್ತಾರೆ ದೇವರ ಸೇವಕರಿಗೆ ದುಡ್ಡು ಕಡಿಮೆ ಆಗಿದೆ ಅದು ಕೇಳ್ತಾರೆ ಎಂಬುದಾಗಿ. ನೀವು ದೇವರ ಸೇವೆ ಕೊಟ್ಟರೆ ಆ ಸೇವಕರಿಗೆಲ್ಲ ಕೊಡ್ತಿರೋದು, ನೀವು ಕೊಡ್ತಿರೋದು ದೇವರಿಗೆ ಅಂತೇಳಿ ಕೊಡಬೇಕು. ದೇವರಿಗೆ ಅಂತೇಳಿ ಕೊಡ್ತೀವಿ, ನೀವು ಕೊಡ್ತಿರೋದು ದೇವರಿಗೆ, ಆ ಸೇವಕರಿಗೆಲ್ಲ. ಯಾವ ಸಭೆಯಲ್ಲಿ ಹೋಗ್ತಿರೋ, ಎಲ್ಲಿ ಕೊಡ್ತಿರೋ ದೇವರಿಗೆ ಅಂತ ಕೊಡಿ. ಅದು ಅಲ್ಲದೆ ಬಡವರಿಗೆ ಕೊಡುವಾಗ ನೀವೇನು ಅವನಿಗೆ ಕೊಟ್ಟೆ ಅಂತ ಹೇಳಬಾರ್ದು, ದೇವರಿಗೆ ಕೊಟ್ಟೆ ಎಂಬುದಾಗಿ. ದೇವರು ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳು 19ನೇ ಅಧ್ಯಾಯ, ಬಡವರಿಗೆ ಸಹಾಯ ಮಾಡುವವನು ಯೆಹೋವನಿಗೆ ಸಾಲ ಕೊಡುವನು ಎಂಬುದಾಗಿ. ಆತನು ದೇವರಿಗೆ ಸ್ತೋತ್ರ ಮಾಡ್ತಾನೆ, ಆತನು ದೇವರಿಗೆ ಸ್ತೋತ್ರ. ಇಲ್ಲಿ ಬರೆಯಲ್ಪಟ್ಟಿದೆ ನೋಡಿ, 9ನೇ ಅಧ್ಯಾಯ 2 ಕೊರಿಂಥದಲ್ಲಿ, ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡುವ ಆತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಬೀಜ ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಉಂಟಾಗುವ ಫಲವನ್ನು ವೃದ್ಧಿಪಡಿಸುವನು. ನೀವು ಆರತಿ ಕೊಡುವಾಗ ಅದರ ಫಲ ಅಭಿವೃದ್ಧಿ ಆಗ್ತದೆ. ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗ್ತೀರಿ. ಒಂದು ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ನೀವು ಬಿತ್ತುವಾಗ ಎಲ್ಲ ವಿಷಯದಲ್ಲಿ ಸಹ ನೀವು ಐಶ್ವರ್ಯವಂತರಾಗ್ತೀರಿ. ನೀವು ಕೊಡೋದ್ರಿಂದ ಕಡಿಮೆ ಆಗಲ್ಲ, ಕೊಡೋದ್ರಿಂದ ಹೆಚ್ಚಾಗೋದು. ಕೊಡೋದಂದರೆ ಹೋಗೋದಲ್ಲ, ಕೊಡೋದು ನಮಗೆ ಬರುವುದು. ಬೀಜ ಹಾಕೋದು ಬೆಳೆ ಬರಲಿಕ್ಕೋಸ್ಕರ. ಒಂದು ತೆಂಗಿನಕಾಯಿ ಬೀಜ ಹಾಕಿದರೆ ಲಕ್ಷಾಂತರ ಕಾಯಿ ತಗೊಳ್ಳಿಕ್ಕೋಸ್ಕರ. ಬಿತ್ತುವುದಂದರೆ ಹೋಗುವುದಲ್ಲ, ಬಿತ್ತುವುದಂದರೆ ಬರುವುದು. ದೇವ್ರ ರಾಜ್ಯಕ್ಕೆ ಕೊಡೋದಂದರೆ ನಮ್ಮ ಕೈಯಿಂದ ದುಡ್ಡು ಹೋಗುವುದಲ್ಲ, ನಮಗೆ ಆಶೀರ್ವಾದ ಬರಲಿಕ್ಕಾಗಿ ನಾವು ಬಿತ್ತೇವೆ, ಐಶ್ವರ್ಯವಂತರಾಗಲಿಕ್ಕೋಸ್ಕರ. ಯಾಕೆ ಇನ್ನೂ ಕೆಲವರು ಇದ್ದ ಸ್ಥಿತಿಯಲ್ಲಿ ಇದ್ದಾರೆ ವಿಶ್ವಾಸಗಳೆಂದರೆ ಈ ಒಂದು ನಿಯಮವನ್ನು ಪಾಲಿಸ್ತಾ ಇಲ್ಲ. ಬಿತ್ತದೆ ಬೀಜವನ್ನು ನೀವು ಹಾಕ್ತಿದ್ದರೆ, ಬೀಜ ತಿಂದರೆ ಏನಾಗ್ತದೆ? ಬೀಜ ತಿಂದರೆ ಬಿತ್ತಲಿಲ್ಲ ಅಂದರೆ ಬೆಳೆ ಬರೋದಿಲ್ಲ. ಈ ದೇವರ ನಿಯಮದಲ್ಲಿ ನಾವು ನಡಿಬೇಕಾಗ್ತದೆ. ನಡೆದರೆ ಎಲ್ಲ ಪ್ರತಿಯೊಬ್ಬರು ಐಶ್ವರ್ಯವಂತರಾಗ್ತಾರೆ ಅಂತ ನೋಡಿ. ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡೋ ಶಕ್ತಿ ಅವ್ರಿಗೆ. ಮತ್ತು ಹೆಚ್ಚು ಕೊಡ್ಲಿಕ್ಕೆ ನಿಮ್ಗೆ ಶಕ್ತಿ ದೇವರು ಕೊಡ್ತಾನೆ, ಮತ್ತು ಹೆಚ್ಚು ಕೊಡ್ಲಿಕ್ಕೆ ಶಕ್ತಿ ಕೊಡ್ತಾನೆ. ಇಲ್ಲಿ ನೋಡ್ತೇವೆ, ಇದಲ್ಲದೆ ನಿಮ್ಮ ದಾನಗಳು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುವುದು. ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುವುದು. ಈ ರೀತಿ ಮಾಡುವಾಗ ಅನೇಕ ಜನರಿಗೆ ಸಹಾಯ ಆಗ್ತದೆ, ಅವರಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಅನೇಕ ಸೇವಕರು, ದೇವರ ಮಕ್ಕಳು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಿದರೆ ಎಲ್ಲರೂ ಐಶ್ವರ್ಯವಂತರಾಗ್ತಾರೆ. ದೇವರ ಉದ್ದೇಶ ನೀವು ಇದ್ದಾಗಿ ಇರುವುದಲ್ಲ. ಮೆಕೆದೋನ್ಯ ಸಭೆ ಬಗ್ಗೆ ಬರೆಯಲ್ಪಟ್ಟಿದೆ, ಅವರು ವಿಪರೀತ ಬಡತನಲ್ಲಿದ್ದರು ಎಂಬುದಾಗಿ. ಇಲ್ಲಿ 8ನೇ ಅಧ್ಯಾಯದಲ್ಲಿ ಇದೆ. ಅದು ನಂತರ 9ನೇ ಅಧ್ಯಾಯ ಬರೋದು. ವಿಪರೀತ ಬಡತನವೂ ಸಹ ಅವರು ದೇವರ ಸೇವೆಗೆ ಧಾರಾಳವಾಗಿ ಕೊಡ್ತಾಯಿದ್ರು. ಶಕ್ತಿ ಮೀರಿ ಕೊಡ್ತಾಯಿದ್ರು. ಬಡತನದಲ್ಲಿ ಅವ್ರು ಕೊಡ್ತಾಯಿದ್ರು. ಅವರಿಗೆ ಪೌಲ ಹೇಳ್ತಿರೋದು ನೋಡಿ, 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 9ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ಆತನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ದೇವರು ಯೇಸು ಸ್ವಾಮಿ ಯಾಕೆ ಪರಲೋಕವನ್ನು ಬಿಟ್ಟು ಬಂದ? ನಮ್ಮನ್ನು ಐಶ್ವರ್ಯವಂತ ಮಾಡಲಿಕ್ಕೋಸ್ಕರ. ಒಂದು ಆತ್ಮಿಕವಾಗಿ ನಾವು ಆತ್ಮದಲ್ಲಿ ಸತ್ವರಾಗಿದ್ದೀವಿ. ನಮ್ಮ ಯೇಸು ಸ್ವಾಮಿ ನಮ್ಮ ಮೂಲಕ ನಾವು ಜೀವಿಸರಾಗಿದ್ದೇವೆ. ದೇವರ ಮುಂದೆ ನಿಲ್ಲುವ ಒಂದು ಭಾಗ್ಯ ಬಂತು. ರೈಟ್ ಸ್ಟ್ಯಾಂಡ್ ಬಿಫೋರ್ ಗಾಡ್, ರೈಚಸ್ನೆಸ್, ನೀತಿ ಬಂತು ನಮಗೆ. ಅದು ಆತ್ಮದಲ್ಲಿ ಐಶ್ವರ್ಯವಂತರಾಗಿದ್ದೇವೆ. ಅದೇ ರೀತಿ ಆರ್ಥಿಕ ಐಶ್ವರ್ಯವಂತರಾಗಬೇಕೆಂಬುದಾಗಿ ದೇವರ ಉದ್ದೇಶ ಇದೆ. ಅದಕ್ಕೋಸ್ಕರ ಆತನು ಬಡವನಾದನು ನಿಮ್ಮನ್ನು ನೋಡ್ತೇವೆ. ಆದ್ದರಿಂದ ದೇವರ ರಾಜ್ಯಕ್ಕೆ ಬಿತ್ತುವ ಮೂಲಕ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವ ಮೂಲಕ, ಒಳ್ಳೆಯ ಸಮಾರ್ಯದ ಕೆಲಸ ಮಾಡುವ ಮೂಲಕ, ನಾವು ಸತ್ಕಾರ್ಯ ಮಾಡುವ ಮೂಲಕ ದೇವರಿಗೆ ಮಹಿಮೆ ತೋರಾಗ್ತೇವೆ. ನಾವು ನೋಡ್ತೇವೆ, ಕೊಡೋದ್ರಿಂದ ಕಡಿಮೆ ಆಗಲ್ಲ, ಕೊಡೋದ್ರಿಂದ ಹೆಚ್ಚಾಗ್ತದೆ. ನಾವು ಮೊದಲನೇ ಅರಸುಗಳ ಪುಸ್ತಕದಲ್ಲಿ ಒಂದು ಘಟನೆ ನೋಡ್ತೇವೆ. ಮೊದಲನೇ ಅರಸು ಪುಸ್ತಕದಲ್ಲಿ ನಾವು ನೋಡ್ತೇವೆ 17ನೇ ಅಧ್ಯಾಯದಲ್ಲಿ ಇಲ್ಲಿ ಎಲಿಯನ ಬಗ್ಗೆ ಬರೆಯಲ್ಪಟ್ಟಿದೆ. ಎಲಿಯನು ಅಹಾಬ ರಾಜನ ಆಸ್ಥಾನಕ್ಕೆ ಹೋಗಿ, ಇನ್ನು ನಾನು ಪ್ರಾರ್ಥನೆ ಮಾಡುವ ತನಕ ಮಳೆ ಆಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ. ಯಾಕಂದರೆ ಆ ದೇಶದ ರಾಜ ದೇವರಿಗೆ ವಿರುದ್ಧವಾಗಿ ಅವನು ಪಾಪ ಮಾಡಿದ ನಿಮಿತ್ತವಾಗಿ ಅಲ್ಲಿ ಮಳೆ ಬರಬಾರ್ದು ಎಂಬುದಾಗಿ ಆತನು ಹೇಳಿ ಬರ್ತಾನೆ ರಾಜನ ಮುಂದೆ. ಅಲ್ಲಿಂದ ಮಳೆನೇ ಬರೋದಿಲ್ಲ. ಎಲಿನಿಗೆ ಒಂದು ಕಡೆ ದೇವರು ಅವನಿಗೆ ಊಟ ಬೇಕಲ್ಲ, ಒಂದು ಹಳ್ಳದ ಹತ್ರ ಕೂತ್ಕೋ, ನಿನಗೆ ಕಾಗೆಗಳು ಆಹಾರ ತಂದು ಕೊಡ್ತಾವಂತ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಕಾಗೆಗಳು ಅವನಿಗೆ ರೊಟ್ಟಿ ಮತ್ತು ಮಾಂಸ ತಂದು ಕೊಡ್ತಿದ್ದು. ಒಂದು ಹಳ್ಳದ ಕೆರೆತ್ತೆಂಬ ಹಳ್ಳದ ಬದಿಯಲ್ಲಿ ಬಳಿಯಲ್ಲಿ ಕೂತ್ಕೊಂಡು ನಾವು ಜೀವನ ಮಾಡ್ತಿದ್ದ. ಹಳ್ಳದ ನೀರು ಬತ್ತಿ ಹೋದ್ಮೇಲೆ ಕಾಗೆ ಬರೋದು ಸ್ಟಾಪ್ ಆಯಿತು. ನೆಕ್ಸ್ಟು ದೇವರು ಹೇಳ್ತಾನೆ, ನೀನು ಚರಾಪ್ತ ಎಂಬ ಊರಿಗೆ ಹೋಗು, ಅಲ್ಲಿ ಒಬ್ಬ ಸ್ತ್ರೀಗೆ
ಒಬ್ಬ ಸ್ತ್ರೀಗೆ ಅಲ್ಲಿ ನಿನಗೆ ಊಟ ಕೊಡಲಿಕ್ಕೆ ಹೇಳಿದ್ದೇನೆ, ವಿಧವೆಗೆ ಹೇಳಿದ್ದೇನೆ, ಅವಳು ಕೊಡ್ತಾಳೆ ಎಂಬುದಾಗಿ. ಅಲ್ಲಿ ಮಳೆ ಇಲ್ಲದೆ 2-3 ವರ್ಷ ಆಗಿತ್ತಾ ಬಂದಿದೆ, ಬೆಳೆ ಇಲ್ಲದೆ ಕಷ್ಟದಲ್ಲಿದ್ದಾರೆ, ಊಟಕ್ಕೆ ಏನು ಸಿಗ್ತಾ ಇಲ್ಲ. ಆ ಒಂದು ಸ್ತ್ರೀ ವಿಧವೆ, ಅವ್ರ ಮನೇಲಿ ಸ್ವಲ್ಪನೇ ಹಿಟ್ಟಿದೆ, 4 ಕಟ್ಟಿಗೆ ತೊಗೊಂಡು ಹೋಗಿ ಅದನ್ನು ರೊಟ್ಟಿ ಮಾಡಿ ತಿನ್ನಬೇಕೆಂಬುದಾಗಿ ಅವಳು ಆಲೋಚನೆ ಇರುವ ಸಮಯದಲ್ಲಿ ಇಲ್ಲಿ ಎಲಿಯನು ಅಲ್ಲಿ ಹೋಗ್ತಾನೆ. 17ನೇ ಅಧ್ಯಾಯ 1 ವರ್ಷದಲ್ಲಿ ನೋಡ್ತೇವೆ. ಅಲ್ಲಿ ಹೋಗುವಾಗ ಎಲಿಯನ ಅವರಿಗೆ ಹೇಳ್ತಾನೆ, 10ನೇ ವಚನ, ಅವನು ಅಲ್ಲಿಂದ ಹೊರಟು ಚಾರಪ್ತ ಊರಿನಲ್ಲಿದ್ದ ಸಮೀಪಕ್ಕೆ ಬಂದನು. ಸೌದೆಯನ್ನು ಕುಡಿಸಿದ ಒಬ್ಬ ವಿಧವೆಯು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ, ನೀರು ಕೇಳುವ ಹೋದಳು, ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನ ಆಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆಗಳು ಹೊರತು ಬೇರೆ ಏನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಯನ್ನು ಹೆಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿಯಿಲ್ಲ ಎಂದು ಉತ್ತರ ಕೊಟ್ಟಳು. ಅವಳ ಹತ್ರ ಏನಿಲ್ಲ, ಇರೋದೇ ಸ್ವಲ್ಪ ಹಿಟ್ಟು, ಅದು ತಿಂದ್ರ ಮೇಲೆ ಅವಳಿಗೇನೂ ಇಲ್ಲ, ಸ್ವಲ್ಪ ಎಣ್ಣೆ ಇದೆ, ಅದು ಮಾಡಿ ಅದು ನನ್ನ ಮಗನಿಗೆ ನನಗಾಗೋಷ್ಟಿದೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಲಿಯನು ಹೇಳ್ತಾನೆ, ಇರಲಿ, ಮೊದಲು ನೀನು ಅದರಲ್ಲಿ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ನನಗೆ ತಂದುಕೊಡು. ದೇವರು ಹೇಳ್ತಾನೆ, ಇನ್ನು ಮಳೆ ಬಂದು ಬೆಳೆ ಬರೋ ತನಕ ನಿನ್ನ ಮೊಗೆಯಲ್ಲಿ ನಿನ್ನ ಒಂದು ಹಿಟ್ಟು ತಿರುವುದಿಲ್ಲ, ಮೊಗೆಯಲ್ಲಿರೋ ಎಣ್ಣೆ ಖಾಲಿ ಆಗುವುದಿಲ್ಲ ಅಂತ ಹೇಳುವಾಗ ಆ ಸ್ತ್ರೀ ಒಂದು ರೊಟ್ಟಿ ಮಾಡಿ ತಂದು ಕೊಡ್ತಾರೆ. ಇಲ್ಲಿ ನೋಡ್ತೀವಿ ಮುಂದೆ, ಇಲ್ಲಿ ಆಗ ಎಲಿಯನ್ನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೋಸ್ಕರವೂ ಮಾಡಿಕೊ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿ ಇರುವ ಹಿಟ್ಟು ತಿರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತಿರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ. ಯಾವ ರೀತಿ ದೇವರ ಸೇವಕನು ಅವರಿಗೆ ಹೇಳಿದಳು, ಆ ವಿಧವೆ ವಿಜಯಳಾದಳು. ಸ್ವಲ್ಪನೇ ಇತ್ತು, ಒಂದು ರೊಟ್ಟಿ ಮಾಡೋಷ್ಟು ಇತ್ತು, ಅದರಲ್ಲಿ ಚಿಕ್ಕ ರೊಟ್ಟಿ ಮಾಡಿ ದೇವರ ಸೇವಕನ ಎಲಿಯನಿಗೆ ಮೊದಲು ಕೊಡ್ತಾಳೆ. ದೇವರ ಸೇವಕನು ಹೇಳಿದ ಪ್ರಕಾರ ಮಳೆ ಬರೋ ತನಕ ಅವಳು ಮಾತ್ರ ಅಲ್ಲ, ಅವರು ಮಗ ಮತ್ತು ಅವಳು ಮಾತ್ರ ಅಲ್ಲ, ಅವ್ರ ಕುಟುಂಬದವರೆಲ್ಲರೂ ಊಟ ಮಾಡಿದರು. ಅದರಲ್ಲಿ ಮಡಕಲಿರುವ ಅದು ಹಿಟ್ಟು ತಿರಲಿಲ್ಲ, ಮೊಗೆಲಿರುವ ಎಣ್ಣೆ ಖಾಲಿಯಾಗಿಲ್ಲ. ಇದು ದೇವರ ವಾಕ್ಯ. ಕೊಡುವುದರಿಂದ ನಮಗೆ ಕಡಿಮೆ ಆಗೋದಿಲ್ಲ, ಕೊಡೋದ್ರಿಂದ ಅಭಿವೃದ್ಧಿ ಆಗ್ತದೆ. ಅದರಲ್ಲಿ ಎಲೆನೂ ಊಟ ಮಾಡ್ದ, ಆ ಸ್ತ್ರೀನೂ ಊಟ ಮಾಡಿದ್ಲು, ಅವ್ರ ಮಗನೂ ಊಟ ಮಾಡ್ದ, ಅವ್ರ ಕುಟುಂಬದವ್ರು ಊಟ ಮಾಡಿದರು. ಇಡೀ ಊರಿನಲ್ಲಿ ಹಿಟ್ಟಿಲ್ಲ, ಎಣ್ಣೆ ಇಲ್ಲ, ಏನೂ ಸಿಗ್ತಾ ಇಲ್ಲ, ಊಟ ಇಲ್ಲದೆ ಬರಗಾಲದಲ್ಲಿ ಜನ ಸಾಯ್ತಾ ಇದ್ದಾರೆ. ಆದರೆ ಈ ಕುಟುಂಬದಲ್ಲಿ ಸಮೃದ್ಧಿಯಾಗಿ ಉಂಟು. ಯಾಕಂದರೆ ದೇವರ ಮಾತಿಗೆ ವಿಧೇಯಳಾದರು. ಮೊದಲು ಇದನ್ನು ಬೀಜವಾಗಿ ಬಿತ್ತಲು, ಒಂದು ರೊಟ್ಟಿ, ಅದರಲ್ಲಿ ಚಿಕ್ಕ ರೊಟ್ಟಿಯನ್ನು ದೇವರ ಸೇವಕರಿಗೆ ಬೀಜವಾಗಿ ಬಿತ್ತಿದಳು. ಅದು ವರ್ಷಗಟ್ಟಲೆ ಅವರಿಗೆ ಅದು ಆಹಾರವಾಗಿ ಬಂತು. ಯಾವ ಕೊರತೆ ಇರಲಿಲ್ಲ. ಮಳೆ ಬಂದು ಬೆಳೆ ಬರೋ ತನಕ ಅವಳ ಮಡಕೆಯಲ್ಲಿರುವ ಹಿಟ್ಟು ತಿರಲಿಲ್ಲ, ಮೊಗಲಿರುವ ಎಣ್ಣೆ ಖಾಲಿಯಾಗಲಿಲ್ಲ. ಇದು ನಮ್ಮ ದೇವರು ಅದ್ಭುತ ಮಾಡುವ ದೇವರು. ಮೊದಲು ದೇವರು ರಾಜ್ಯಕ್ಕಾಗಿ ಬಿತ್ತಬೇಕು. ಅವಳು ಚಿಕ್ಕ ರೊಟ್ಟಿ ಬಿತ್ತಲಿಲ್ಲ ಅಂದರೆ ಇಡೀ ವರ್ಷಗಳ ಕಾಲ, ಸುಮಾರು 3.5 ವರ್ಷ ಹೆಚ್ಚು ಕಡಿಮೆ, ಅವರ ಅದೇ ಹಿಟ್ಟು ದೇವರು ಅಷ್ಟು ಬರೋ ತನಕ ಅದನ್ನು ವೃದ್ಧಿ ಮಾಡಿದ. ನಾವೇನು ದೇವರಾಜ್ಯಕ್ಕೆ ಬಿತ್ತೀವಿ ಅದು ಬೀಜವಾಗಿ ವೃದ್ಧಿ ಆಗ್ತದೆ. ಅದು ಅವಳು ಕೊಡಲಿಲ್ಲ ಅಂದರೆ ಆ ರೊಟ್ಟಿ ತಿಂದು ಅವ್ರು ಸಾಯ್ಬೇಕು. ಅವಳೇನು ಬಾಯಲ್ಲಿ ಹೇಳ್ತಿಲ್ಲ, ಆಗಾಗ್ತಿತ್ತು. ಆದರೆ ದೇವರ ಒಂದು ಸೇವಕರ ಮಾತಿಗೆ ವಿಧೇಯರಾಗುವಾಗ, ಅವಳು ತಂದು ಕೊಡುವಾಗ ಇಡೀ ಕುಟುಂಬ ಆ ಒಂದು ಬರಗಾಲದಲ್ಲಿ ಸಂಪೂರ್ಣವಾಗಿ ಸೇಫ್ ಆಯಿತು. ನಾವು ಈ ವಾಕ್ಯ ನಮ್ಗೆ ಏನು ಹೇಳ್ತದೆ ಅಂದರೆ, ನಾವು ದೇವರ ರಾಜ್ಯಕ್ಕೆ ಕೊಡುವ ಮೂಲಕ ನಮಗೆ ಕಡಿಮೆ ಆಗಲ್ಲ, ಬದಲಿಗೆ ಹೆಚ್ಚಾಗ್ತದೆ. 5 ರೊಟ್ಟಿ 2 ಮೀನು ಆ ಒಂದು ಸಾಮ್ಯದಲ್ಲಿ ನೋಡ್ತೇವೆ. 5,000 ಜನ ಊಟ ಮಾಡಿದರು. ಆದರೆ ಅದು 5 ರೊಟ್ಟಿ ಕೊಟ್ಟಿದ್ದು ಯಾರು? ಒಬ್ಬ ಚಿಕ್ಕ ಹುಡುಗ. ಅವನು ಯಾಕೆ ತೊಗೊಂಬಂದಿಂದ ಯೇಸು ಸ್ವಾಮಿ ಬಳಿ ಹೋಗುವಾಗ, ತಂದೆ ತಾಯಿ ಹೋಗುವಾಗ ಗಂಟೆ ಕಟ್ಟಲೆ ಕೂತ್ಕೊಳ್ತಾರೆ, ಅಥವಾ 1-2 ದಿನವೂ ಆಗ್ಬೋದು. ಅವನಿಗೆ ಬೇಕಂತ ಊಟಕ್ಕೆ ತೊಗೊಂಬಂದಿದ್ದ. ಆದರೆ
ಅಲ್ಲಿ ದೇವರ ಸೇವೆಗೆ ಬೇಕಂತ ಹೇಳುವಾಗ ಆತನು 5 ರೊಟ್ಟಿ 2 ಮೀನು ಪೂರ್ತಿ ಕೊಡ್ತಾನೆ. ಅದೊಂದು ಯೇಸು ಸ್ವಾಮಿ ಮುರಿದು ಸ್ತೋತ್ರ ಮಾಡಿ ಶಿಷ್ಯರಿಗೆ ಕೊಡುವಾಗ ಅದು ಅಭಿವೃದ್ಧಿ ಆಗ್ತದೆ. 5,000 ಜನ ಗಂಡಸರು, 5,000 ಜನ ಹೆಂಗಸರು ಇರ್ಬೋದು, 2 ಮಕ್ಕಳು ಅಂದ್ರೆ ಅವ್ರು 10,000, ಸುಮಾರು 20,000 ಜನ ಅವರು ಊಟ ಮಾಡಿದರು. ಒಬ್ಬ ಮನುಷ್ಯನ ತ್ಯಾಗ, ಒಬ್ಬ ಚಿಕ್ಕ ಹುಡುಗನ ತ್ಯಾಗ ಇಡೀ ಸುಮಾರು 20,000 ಜನರಿಗೆ ಊಟ ಬಡಿಸಿ ನಂತರ 12 ಬುಟ್ಟಿಗಳಷ್ಟು ರೊಟ್ಟಿ ಉಳಿತು ಎಂಬುದಾಗಿ ನೋಡ್ತೇವೆ. ದೇವರ ರಾಜ್ಯಕ್ಕೆ ಕೊಡುವಾಗ ಕಡಿಮೆ ಆಗಿಲ್ಲ. ಆ ಹುಡುಗನಿಗೆ ಅವನಿಗೋಸ್ಕರ ತಂದು ಊಟಕ್ಕೋಸ್ಕರ ಅವನು ಊಟ ಮಾಡಿದ, ಅಲ್ಲಿ ಬಂದವರೆಲ್ಲರೂ ಊಟ ಮಾಡಿದರು. ಬದಲಿಗೆ 12 ಬುಟ್ಟಿಯಷ್ಟು ಅಲ್ಲಿ ಆಹಾರ ಉಳಿತು. ದೇವರ ರಾಜ್ಯಕ್ಕೆ ಬಿತ್ತುವಾಗ ಅದು ಮಲ್ಟಿಪ್ಲೈ ಆಗಿ ನಮಗೆ ವಾಪಸ್ ಬರ್ತದೆ. ನೀವು ದೇವರ ಸೇವಕರಿಗೆ ಒಂದು ತಂಬಿಗೆ ತಣ್ಣೀರು ಕೊಟ್ಟರು ಅದಕ್ಕೆ ಬರತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಪ್ರತಿಯೊಬ್ಬ ವಿಶ್ವಾಸಗಳು ಮಾಡಬೇಕಾಗಿರೋದು ಸತ್ಕಾರ್ಯ ಮಾಡಲಿಕ್ಕೋಸ್ಕರ ನಾವು ನಿರ್ಮಾಣ ಆಗಿದ್ದೇವೆ ಎಂಬುದಾಗಿ ಮೊದಲು ತಿಳಿಬೇಕು. ನಾವು ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರಿಗೆ ಸಹಾಯಕರಾಗಿ, ಅಂದರೆ ನಾವು ಆಶೀರ್ವಾದ ನಿಧಿಗಳಾಗಿ ನಾವು ಬದುಕಬೇಕು. ನಮ್ಮ ಜೀವಿತ ಮಾತ್ರ ಮಾಡ್ಕೊಂಡು ಹೋಗೋದಲ್ಲ, ಅನೇಕ ಜನರಿಗೆ ಆಶೀರ್ವಾದ ನಿಧಿಗಳಾಗಿ. ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ಅದು, ನಿನ್ನ ಸಂತತಿಯವರು ಆಶೀರ್ವಾದ ನಿಧಿಗಳವರು ಎಂಬುದಾಗಿ. ಯೇಸು ಸ್ವಾಮಿ ನಂಬುವ ಮೂಲಕ ನಾವೆಲ್ಲರೂ ಅಬ್ರಹಾಮನ ಸಂತತಿಯಾಗಿದ್ದೇವೆ. ನಾವು ಅನೇಕ ಜನರಿಗೆ ಆಶೀರ್ವಾದ ನಿಧಿಗಳಾಗಿದ್ದೇವೆ. ನಾವು ಹೊರಗೆ ಕೊಡುವಾಗ ಅದು ಕಡಿಮೆ ಆಗಲ್ಲ, ಅದು ಅಭಿವೃದ್ಧಿ ಆಗ್ತಾ ನಮ್ಮ ಒಂದು ಏನಾಗ್ತದೆ, ಆರ್ಥಿಕ ಪರಿಸ್ಥಿತಿ ಏನಾಗ್ತದೆ, ಐಶ್ವರ್ಯವನ್ನು ಉಂಟು ಮಾಡ್ತದೆ. ಕಡಿಮೆ ಆಗಲ್ಲ, ನಾವು ಕೊಡೋದ್ರಿಂದ ಕಡಿಮೆ ಆಗಲ್ಲ, ನಮಗೆ ಐಶ್ವರ್ಯವನ್ನು ಉಂಟು ಮಾಡ್ತದೆ. ಆ ದೇವರ ಸೇವಕರಿಗೆ ಬರಗಾಲದಲ್ಲಿ ಊಟಕ್ಕಿಲ್ಲ, ಅದರಲ್ಲಿ ಕೊಟ್ಟ ನಿಮಿತ್ತವಾಗಿ ಮಳೆ ಬರೋ ತನಕ, ಬರಗಾಲ ಮುಗಿಯೋ ತನಕ, ಹೊಸ ಬೆಳೆ ಬರೋ ತನಕ ಆ ಕುಟುಂಬಕ್ಕೆ ರೊಟ್ಟಿಯ ಕೊರತೆ ಬರಲಿಲ್ಲ. ಪ್ರಿಯ ದೇವ ಜನರೇ, ಇದು ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಮುಖ್ಯವಾದ ಅಂಶ. ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ಏನು ಮಾಡಬೇಕು? ಅನೇಕ ಜನರಿಗೆ ಹಣ ಇಲ್ಲ ದೇವ್ರ ಸೇವಕರು ಅನೇಕ ಜನ ಹೇಳ್ತಾರೆ. ಪ್ರಿನ್ಸಿಪಲ್ ನಾವು ಅಳವಡಿಸ್ಕೊಳ್ಬೇಕು. ಫಸ್ಟ್ ಏನು, ದೇವರಿಗೆ ಬೀಜವನ್ನು ಬಿತ್ತು ಬಿಡಬೇಕು. ನನಗೆ ಊಟಕ್ಕೆ ಇದೆಯಾ ಬಿಟ್ಟು ನೆಕ್ಸ್ಟ್ ಅದು ಏನು ಬಂದಿದೆ ಅದರಲ್ಲಿ ಬೀಜವನ್ನು ಇಟ್ಕೊಳ್ಬಾರ್ದು. 10ನೇ ಒಂದು ಭಾಗ ಬೀಜ ಫಸ್ಟ್ ಆಗಬೇಕು, ಅದಕ್ಕಿಂತ ಹೆಚ್ಚು ಕೊಡೋದು ಧನ್ಯವನ್ನು ಬರೆಯಲ್ಪಟ್ಟಿದೆ. ಬೀಜವನ್ನು ಬಿತ್ತುವಾಗ ಅದು ಬೆಳೆಯಾಗಿ ವಾಪಸ್ ಬರುತ್ತೆ. ಆವಾಗ ಕೊರತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನರಿಗೆ ಧಾರಾವಾಳಿ ಕೊಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ದೇವರು ವಾಕ್ಯವನ್ನು ಆಶೀರ್ವದಿಸಲಿ. ಇದುವರೆಗೆ ನೀವು ಯಾರಾದರೂ ಯೇಸು ಸ್ವಾಮಿನ ಸ್ವಂತ ರಕ್ಷಣೆಗೆ ಅಂಗೀಕಾರ ಮಾಡಿಲ್ಲ ಅಂದರೆ ಇದೊಂದು ಒಳ್ಳೆಯ ಅವಕಾಶ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿ ಆತನು ಬರಲಿಕ್ಕಿದ್ದಾನೆ. ಯಾರಿಗೆ ಮನಸ್ಸುಂಟೋ ಅಂಥವರು ನನ್ನನ್ನು ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನ ತಂದೆದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷದಿಂದ ನೀನು ಪರಲೋಕದ ಸಕಲ ಈಶ್ವರನ ಬಿಟ್ಟು ಈ ಲೋಕಕ್ಕೆ ನರವತ್ತರ ಎತ್ತಿ ಬಂದು ಕಲ್ವಾರಿ ಕ್ರೂಜಲ್ಲಿ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ಬಾಸುಂಡಿ ಹೊಂದಿಕೊಂಡು ಗಾಯಗೊಂಡು ನನ್ನ ಪಾಪಗಳಿಗೋಸ್ಕರ, ನನ್ನ ಶಾಪಗಳಿಗೋಸ್ಕರ, ನಮ್ಮ ರೋಗಗಳಿಗೋಸ್ಕರ ನೀನು ಬಾಸುಂಡಿ ಹೊಂದ್ಕೊಂಡು ಸತ್ತು ಹುಣಲ್ಪಟ್ಟು 3ನೇ ದಿನ ದೇವರನ್ನು ಸತ್ತುಂಡ ಮೃತ್ಯುವಿನಾಗಿ ಎಬ್ಬಿಸಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನೀನು ದೇವರೆಂಬುದಾಗಿ ಅರಿಕೆ ಮಾಡಿಕೊಡ್ತೇನೆ. ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡು, ನನ್ನ ಮಗನಾಗಿ ಸ್ವೀಕರಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಡಿದಕ್ಕಾಗಿ ಸ್ತೋತ್ರ. ವಾಗ್ದಾನ ಮಾಡಿದ ಪರಿಶುದ್ಧ ಆತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿನ ತಂದೆ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀತಿವಂತರೆಂಬ ವರವನ್ನು ದೇವರು ದಯಪಾಲಿಸ್ತಾನೆ. ಪರಲೋಕದ ಸಕಲ ಆತ್ಮೀಯ ಅವರುಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮಗೆ ಸಂಧಿಸಲ್ಪಡಲಿ. ಸರಿಯಾದ ಸ್ವಸ್ಥ ಬೋಧನೆ ಮಾಡಿ ಸಭೆ ದೇವರು ಸೇರಿಸಲಿ. ನೀವು ಆಶೀರ್ವಿಸಲ್ಪಟ್ಟವರು. ನಾವು ತಿರುಗಿ ನಾಳೆ ದಿನ ಇದೇ ಸಮಯದಲ್ಲಿ ಇದೇ ಒಂದು ಚಾನಲ್ನಲ್ಲಿ ತಿರುಗಿ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರು ನಿಮ್ಮನ್ನು ವಿಶೇಷವಾಗಿ ಪರಿಪಾಲಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಶಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸ್ತಾನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.